Hey guys, welcome back to my YouTube channel. India ವರ್ಸಸ್ ಬಾಂಗ್ಲಾದೇಶ್ ಸೆಕೆಂಡ್ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ. ಯಾವ್ದೆಲ್ಲ ಸೀನ್ ಆಯ್ತು, ಯಾವ ರೀತಿ ನಮ್ಮ ಇಂಡಿಯಾ ಡಾಮಿನೇಟ್ ವಿಕ್ಟ್ರಿ ಅಂತಾನೆ ಹೇಳ್ಬೋದಾಗಿದೆ ಬಾಂಗ್ಲಾದೇಶ್ ಮೇಲೆ. ಡ್ರಾ ಆಗುವ ಮ್ಯಾಚ್ ಅನ್ನ ಯಾವ ರೀತಿ ಇಂಟೆನ್ಸ್ ಆಗಿ ಇಂಡಿಯಾ ವಿನ್ ಆಯ್ತು, ಅದು ಕೂಡ 2 ದಿನ ಡೇ ಅಲ್ಲಿ ಯಾವ ರೀತಿ ಕಾನ್ಪುರದಲ್ಲಿ ಮಳೆ ಬಂತು, ಆದ್ರೂ ಕೂಡ ಡೇ ಆಫ್ ಆದ್ರೂ ಕೂಡ ಯಾವ ರೀತಿ 2 ಹಾಗೂ 3ನೇ ದಿನ ಆಫ್ ಆದ್ರೂ ಕೂಡ 4 ಹಾಗೂ 5ನೇ ದಿನ ಯಾವ ರೀತಿ ನಮ್ಮ ಇಂಡಿಯಾ ಟೆಸ್ಟ್ ಅಲ್ಲಿ ಡಾಮಿನೇಟ್ ಮಾಡ್ತು. ಇದಕ್ಕಾಗಿ ಹೇಳೋದು ಯಾವ ರೀತಿ ನಮ್ಮ ಇಂಡಿಯಾ ನಂಬರ್ 1 ಟೀಮ್ ಅಂತ. ಟೆಸ್ಟ್ ಅಲ್ಲಿ ಎಲ್ಲ ಫಾರ್ಮೆಟ್ ಅಲ್ಲೂ ಕೂಡ ನಂಬರ್ 1 ಟೀಮ್ ಆಗಿ ಟೀಮ್ ಇಂಡಿಯಾ ಇರೋದ್ರಿಂದ ಅದಕ್ಕಾಗೆ ನಂಬರ್ 1 ಬೌಲಿಂಗ್ ಅಟ್ಯಾಕ್ ಹಾಗೂ ಬ್ಯಾಟಿಂಗ್ ಆ ತರ ಇರೋದ್ರಿಂದ ನಮ್ಮ ಇಂಡಿಯಾ ಎಲ್ಲ ಟೈಮ್ ಕೂಡ ಫೈನಲ್ಗೆ ಹೋಗ್ತಾ ಇರೋದು. ಇದಿಷ್ಟು ಬಾಂಗ್ಲಾದೇಶ್ ಅಂದ್ರೆ ನಮ್ಮ ಇಂಡಿಯಾ ಪರ್ಫಾರ್ಮೆನ್ಸ್ ಆಗಿತ್ತು. ಈಗ ಯಾವ ರೀತಿ ಟೆಸ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತು ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾರೆ ಎಲ್ರಿಗೂ ಇಷ್ಟ ಆದ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅದೇ ರೀತಿ ಒಂದು ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಬಂದ್ಬಿಡೋಣ ಸ್ಟ್ರೇಟ್ ಅವೇ. ಯಾವ ರೀತಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡ್ತು ಬಾಂಗ್ಲಾದೇಶ್ನ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇವತ್ತು ಬೆಳಿಗ್ಗೆ ಏನು ಸ್ಟಾರ್ಟ್ ಆಗಿತ್ತು. ಇಸ್ಲಾಂ ಹಾಗೂ ಮೊಮಿನುಲ್ ಹಕ್ ಅವರು ಮೊನ್ನೆ ಸೆಂಚುರಿ ಹೊಡೆದಂತ ಮೊಮಿನುಲ್ ಹಕ್ ಅವರು ಇವತ್ತು ಹಾಗೂ ಇಸ್ಲಾಂ ಅವರು ಇಬ್ರು ಕೂಡ ಓಪನರ್ಸ್ ಆಗಿ ನಿನ್ನೆ ಡೇ ಎಂಡ್ ಅಲ್ಲಿ ಯಾವ ರೀತಿ ಇದ್ರು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಅಲ್ಲಿ ಬಂದ್ರು. ಅದೇ ರೀತಿಯಾಗಿ ಮೊಮಿನುಲ್ ಹಕ್ ಅವರು ಇಲ್ಲಿ ಅಶ್ವಿನ್ ಅವ್ರಿಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಅದೇ ರೀತಿಯಾಗಿ ಇಸ್ಮಾಯಿಲ್ ಅವರು ಮಾತ್ರ ಒಂದ್ ಕಡೆ ಕಚ್ಕೊಂಡಿದ್ದದ್ದು. ಇಲ್ಲಿ ಟಾಪ್ ಆರ್ಡರ್ ಅಲ್ಲಿ ಇಬ್ರೇ ಜನ ಅಂದ್ರೆ ಇಸ್ಮಾಯಿಲ್ ಒಬ್ರು ಹಾಗೂ ಮುಷಿಫುರ್ ರಹೀಮ್ ಅವರು ಇಬ್ರೇ ಜನ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಆಟ ಆಡೋದು ಅಂತಾನೆ ಹೇಳ್ಬೋದಾಗಿದೆ. ಇಸ್ಮಾಯಿಲ್ ಅವರು 50 ರನ್ ಹಾಕೊಂಡು ಆಕಾಶ್ ದೀಪ್ ಅವ್ರಿಗೆ ಯಶಸ್ವಿ ಜೈಸ್ವಾಲ್ ಅವರು ಗಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಒಂದು ಬ್ರಿಲಿಯಂಟ್ ಕ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಕ್ಯಾಚ್ ಹಿಡಿದು ಇಸ್ಮಾಯಿಲ್ ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಶಾಂತ್ ಅವರು ಹಾಗೂ ಇಸ್ಮಾಯಿಲ್ ಅವರು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತಿತ್ತು. ಅಲ್ಲಿ ಕೂಡ ಶಾಂತ್ ಅವರು ಕೂಡ ರವೀಂದ್ರ ಜಡೇಜಾ ಅವ್ರಿಗೆ ಇಲ್ಲಿಂದ ಬಾಂಗ್ಲಾದೇಶ್ ಬ್ಯಾಟರ್ಸ್ ಗಳ ಪೆವಿಲಿಯನ್ ಪರೇಡ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ರವೀಂದ್ರ ಜಡೇಜಾ ಅವರು 3 ರನ್ಗೆ 3 ವಿಕೆಟ್ ಅಂದ್ರೆ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಶಾಂತ್ ಅವ್ರದ್ದು ರಿವರ್ಶಿಪ್ ಆಡಕ್ ಹೋಗಿ. ಅದೇ ರೀತಿಯಾಗಿ ಜಡೇಜಾ ಅಂದ್ರೆ ಗೋಲ್ಡನ್ ಆರ್ಮ್ ತರನೇ ಬಂದು ಅಲ್ಲಿ ಆ ರೀತಿ ಬ್ರೇಕ್ ಥ್ರೂ ಅನ್ನ ತಂದು ಕೊಟ್ಟಿದ್ದು. ಶಾಂತ್ ಅವರು ರವೀಂದ್ರ ಜಡೇಜಾ ಅವ್ರಿಗೆ ಬೋಲ್ಡ್ ಆದ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ಮುಷಿಫುರ್ ರಹೀಮ್ ಅವರು ಬಂದಿದ್ರು. ಅದೇ ರೀತಿ ವಿಕೆಟ್ ಕೀಪರ್ ಆದಂತ ಮುಷಿಫುರ್ ರಹೀಮ್ ಅವರು ಬಾಂಗ್ಲಾದೇಶ್ನ ಅಂದ್ರೆ ಸಿಕ್ಕಾಪಟ್ಟೆ ಸೀನಿಯರ್ ಆಗಿರೋದ್ರಿಂದ ಎಲ್ಲ ಇಂಟೆನ್ಸ್ ಎಲ್ಲ ಸಿಚುವೇಶನ್ ತಕ್ಕಾಗಿ ಆಟ ಆಡ್ತಿದ್ರು ಇವರು. ಲಾಸ್ಟ್ ಅಂದ್ರೆ ಲಂಚ್ ಬ್ರೇಕ್ ನ ಕೊನೆಯ ಬಾಲ್ ತನಕ ಮುಷಿಫುರ್ ರಹೀಮ್ ಅವರು ಇದ್ರು ಸ್ಟ್ರೈಕ್ ಅಲ್ಲಿ. ಆ ರೀತಿ ಇವರು ಸ್ಟ್ರೈಕ್ ರೊಟೇಟ್ ಅಂದ್ರೆ ಕೊನೆಯ ಬಾಲ್ ಅಲ್ಲಿ ಸಿಂಗಲ್ ಆ ರೀತಿ ನಾವು ನೋಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಸ್ಪ್ರೀತ್ ಬೂಮ್ರಾ ಹಾಗೂ ಸ್ಪಿನ್ನರ್ಸ್ ಗಳಿದ್ದಾಗ ನಮ್ಮ ಇಂಡಿಯಾ ಬ್ಯಾಟರ್ಸ್ ಮುಷಿಫುರ್ ರಹೀಮ್ ಅವರು ಇದ್ದಾಗ ಸ್ಪಿನ್ನರ್ಸ್ ಗಳನ್ನ ದಾಳಿಗೆ ತರೋದು ಅಥವಾ ಏನಾದ್ರು ಸ್ಟ್ರೈಕರ್ ಅಲ್ಲಿ ಟೇಲ್ ಎಂಡರ್ಸ್ ಬಂದಾಗ ಬೂಮ್ರಾನ ಬ್ರೇಕ್ ಥ್ರೂಗೆ ತಂದ್ಕೊಡೋದು. ಅದೇ ರೀತಿಯಾಗಿ ಮುಷಿಫುರ್ ರಹೀಮ್ ಅವರು ಹಾಗೂ ಇಸ್ಮಾಯಿಲ್ ಅವರ ನಂತರ ಇಸ್ಮಾಯಿಲ್ ಅವರು ಔಟ್ ಆದ್ರು. ಮುಷಿಫುರ್ ರಹೀಮ್ ಅವರು ಒಂದ್ ಕಡೆ ಕಚ್ಕೊಂಡಿದ್ದಂಗೆ ಇದ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ಮಿರಜ್ ಅವರು ಬಂದ್ರು. ಮೇದಿ ಹಸನ್ ಮಿರಜ್ ಅವರು ಕೂಡ ಬೇಗನೆ ಔಟ್ ಆದ್ರು. ಜಸ್ಪ್ರೀತ್ ಬೂಮ್ರಾ ಅವರ ಬ್ರೇಕ್ ಥ್ರೂಗೆ ರಿಷಬ್ ಪಂತ್ ಅವರು ಒಳ್ಳೆ ಕ್ಯಾಚ್ ಹಿಡಿದ್ರು. ಅದೇ ರೀತಿ ಲಿಟನ್ ದಾಸ್ ಅವರು ಕೂಡ ರವೀಂದ್ರ ಜಡೇಜಾ ಅವರಿಗೆ ಕಾಟನ್ ರಿಷಬ್ ಪಂತ್ ಅವರು ಕ್ಯಾಚ್ ಹಿಡಿದದ್ದು. ಅದೇ ರೀತಿ ಶಕೀಬ್ ಅಲ್ ಹಸನ್ ಡಕ್ ಔಟ್, ರವೀಂದ್ರ ಜಡೇಜಾ ಅವ್ರಿಗೆ ಕ್ಯಾಚ್ ಔಟ್ ಆಗಿದ್ರು. ಅಂದ್ರೆ ರವೀಂದ್ರ ಜಡೇಜಾ ಅವರು ಬೌಲಿಂಗ್ ಅಲ್ಲೇ ರವೀಂದ್ರ ಜಡೇಜಾ ಅವ್ರಿಗೆ ವಿಕೆಟ್ ನ ಒಪ್ಪಿಸಿದ್ರು ಶಕೀಬ್ ಅಲ್ ಹಸನ್ ಅವರು. ಅದೇ ರೀತಿಯಾಗಿ ಇಲ್ಲಿ ಯಾರು ಕೂಡ ಒಂದು ಟಾಪ್ ಆರ್ಡರ್ ಇಂದ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಬಾಂಗ್ಲಾದೇಶ್, ಯಾವುದು ಕೂಡ ಒಂಚೂರು ಕೂಡ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇಲ್ಲ. ಆ ರೀತಿ ಫ್ಲಾಪ್ ಶೋನ ಅನುಭವಿಸಿತ್ತು. ಅದೇ ರೀತಿಯಾಗಿ ಕೊನೆಯ ಲಂಚ್ ಬಾಲ್ ಅಂದ್ರೆ ಎಕ್ಸ್ಟೆಂಡ್ ಆಯ್ತು. 11:45ಕ್ಕೆ ಏನು ಲಂಚ್ ಬ್ರೇಕ್ ಇತ್ತು. ಇಲ್ಲಿ ಕೊನೆಯ ವಿಕೆಟ್ ಆದ್ಮೇಲೆ 15 ನಿಮಿಷ ಎಕ್ಸ್ಟೆಂಡ್ ಆಯ್ತು. ಅದೇ ರೀತಿಯಾಗಿ 17 ನಿಮಿಷ ಅಂತ ಹೇಳಿದ್ರೆ ಲಂಚ್ ಬ್ರೇಕ್ ಕರೆಕ್ಟ್ 12:19ಕ್ಕೆ 20ಕ್ಕೆ ಲಂಚ್ ಬ್ರೇಕ್ ಇತ್ತು. ಅದರ ಒಳಗೆ ನಮ್ಮ ಇಂಡಿಯಾ ಟೀಮ್ ಕೊನೆಯ ಬಾಲ್ ಅಲ್ಲಿ ಮುಷಿಫುರ್ ರಹೀಮ್ ಅವ್ರನ್ನ ಜಸ್ಪ್ರೀತ್ ಬೂಮ್ರಾ ಅವರು ಬ್ರೇಕ್ ಥ್ರೂ ಅಂತ ತಂದ್ಕೊಟ್ಟು ವಿಕೆಟ್ ತೆಗೆದ್ರು. ಅದು 166 ರನ್ಗೆ ಆಲ್ ಔಟ್ ಆದ್ರು. ಜಸ್ಟ್ 93 ರನ್ ಏನೋ ಅಬವ್ ಇದ್ರು. 94-95 ರನ್ ಏನೋ ಹೊಡಬೇಕಾಗಿತ್ತು ಅಷ್ಟೇ ಇಂಡಿಯನ್ ಟೀಮ್. ಅಂದ್ರೆ 45 ರನ್ ಏನೋ ಲೀಡ್ ಇತ್ತು. ಇದರಲ್ಲಿ ಬೂಮ್ರಾ ಅವರು 3 ವಿಕೆಟ್, ರವಿಚಂದ್ರನ್ ಅಶ್ವಿನ್ ಅವರು 3, ಆಕಾಶ್ ದೀಪ್ ಅವರು 1, ಅದೇ ರೀತಿ ರವೀಂದ್ರ ಜಡೇಜಾ ಅವರು 3 ವಿಕೆಟ್. ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಡಾಮಿನೇಟ್ ಮಾಡಾಕ್ತು ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಸ್ಟಾರ್ಟಿಂಗ್ ಆಫ್ ದ ಬಾಲ್ ಇಂದಾನೆ ಅಗ್ರೆಸಿವ್ ಅಪ್ರೋಚ್ ಅಂತ ಇದ್ರು. ಅದೇ ರೀತಿಯಾಗಿ ಡೇ ಎಂಡ್ ಆಗ್ತಾ ಇತ್ತಲ್ಲ, ಲಂಚ್ ಟೈಮ್ ಕೂಡ ಎಕ್ಸ್ಟೆಂಡ್ ಆಗಿತ್ತು. ಅದೇ ರೀತಿಯಾಗಿ ಯಶಸ್ವಿ ಜೈಸ್ವಾಲ್ ಅವರು ಫಾಸ್ಟೆಸ್ಟ್ 45 ಬಾಲ್ಗೆ 51 ರನ್ ಹೊಡೆದಿದ್ರು. ಅವರು ಕೂಡ ಔಟ್ ಆದ್ರು. ಅದರಲ್ಲಿ ಗಿಲ್ ಕೂಡ ಔಟ್ ಆದ್ರು. ವಿರಾಟ್ ಕೊಹ್ಲಿ ಹಾಗೂ
ಯಶಸ್ವಿ ಜೈಸ್ವಾಲ್ ಅವ್ರ ನಡುವೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಆಗಿದ್ರು 29 ರನ್ಗಳನ್ನ. ಅದೇ ರೀತಿ ರಿಷಬ್ ಪಂತ್ ಅವರು ಕೊನೆಯ ವಿನ್ನಿಂಗ್ ಶಾಟ್ ಅನ್ನ ರಿಷಬ್ ಪಂತ್ ಅವ್ರ ಮೂಲಕ ಹೊಡೆದು ನಮ್ಮ ಇಂಡಿಯಾ ಎಷ್ಟು 7 ವಿಕೆಟ್ ಇಂದ ಭರ್ಜರಿ ವಿನ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಯಾವ ರೀತಿ ನಂಬರ್ 1 ಟೀಮ್ ಆಗಿ ನಮ್ಮ ಇಂಡಿಯನ್ ಟೀಮ್ ಜೊತೆ ಆಟ ಆಡ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಟೀಮ್ ಅದು ಸಿಕ್ಕಾಪಟ್ಟೆ ಕ್ಲಾರಿಟಿ ಹಾಗೂ ಪ್ಲಾನ್ ಇಂದ ಬರ್ಬೇಕಾಗತ್ತೆ, ಯಾವುದೇ ಫಾರ್ಮೆಟ್ ಆದ್ರೂ ಕೂಡ. ಯಾಕಂತ ಹೇಳಿದ್ರೆ ನಂಬರ್ 1 ಟೀಮ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಆ ರೀತಿ ಕ್ವಾಲಿಟಿ ಬ್ಯಾಟರ್ಸ್ ಹಾಗೂ ಬೌಲರ್ಸ್ ಗಳ ದಂಡೆ ಇರೋದ್ರಿಂದ ಯಾವುದೇ ರೀತಿಯ ಮ್ಯಾಚ್ ನ ಆಟ ಆಡ್ಬೇಕಾದ್ರೆ 1000 ಸಲ ಯೋಚನೆ ಮಾಡ್ಕೊಂಡು ಬರ್ಬೇಕಾಗತ್ತೆ ನಮ್ಮ ಇಂಡಿಯನ್ ಟೀಮ್ ಜೊತೆ. ಈಸಿ ಆಗಂತೂ ತಗೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಯಾವ ರೀತಿ ಪ್ಲೇಯರ್ಸ್ ಗಳು ಇರೋದ್ರಿಂದ ಅದು ಇಂಡಿಯಾದಲ್ಲಿ ಇಂಡಿಯನ್ ಡಾಮಿನೇಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದನ್ನ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅನ್ಬಿಲೀವಬಲ್ ಮ್ಯಾಚ್ ನ ವಿನ್ ಆಗಿರೋದು. ಅದೇ ರೀತಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಕೂಡ ಅಗ್ರಸ್ಥಾನದಲ್ಲಿ ಇರೋದಾಗಿ ಇಂಡಿಯಾ ಟೀಮ್ ತೋರಿಸಿದೆ ಯಾವ ರೀತಿ ಇಂಪಾರ್ಟೆಂಟ್ ಒಂದೊಂದು ಮ್ಯಾಚ್ ಕೂಡ ಅಂತ. ಇದಿಷ್ಟು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನ ಸೆಕೆಂಡ್ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ.